ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರ ಪರ ವಿರೋಧದ ಭಾರಿ ಹೈಡ್ರಾಮಾಕ್ಕೂ ಕೂಡ ಬಿಡದಿ ಸಾಕ್ಷಿ ಆಗ್ತಾ ಇದೆ. ಒಂದ್ ಕಡೆಗೆ ಬಿಡದಿ ಯೋಜನೆಯನ್ನ ವಿರೋಧಿಸಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯೋಜನೆಯ ಪರ ಕೆಲ ಭೂಮಾಲೀಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬೈರಮಂಗಲದಲ್ಲಿ ಯೋಜನೆಯ ಪರ ಇರೋ ಭೂಮಾಲೀಕರ ಪ್ರತಿಭಟನೆ ಗಮನ ಸೆಳೀತಾ ಇದೆ. ಬಿಡದಿ ಅಭಿವೃದ್ಧಿ ಟೌನ್ಶಿಪ್ ಯೋಜನೆ ಬೇಕು, ನಾವು ಭೂಮಿ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಇವರು ಯೋಜನೆ ಪರವಾಗಿ ರೋಡಿಗಿಳಿದಿದ್ದಾರೆ. ಯೋಜನೆಗೆ ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅನ್ನೋದು ಅವರ ಮಾತು. ಬಿಡದಿ ಟೌನ್ಶಿಪ್ ಪರ ವಿರೋಧದ ಹೈಡ್ರಾಮಾಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ಕೆಲ ರೈತರು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ನಮಗೆ ರೀಸನ್ಸ್ ಇದಾವೆ, ನಾವು ಏನಕ್ಕೆ ಯೋಜನೆಯನ್ನು ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ರೀಸನ್ಸ್ ಇದಾವೆ ಅಂತ ಅವ್ರು ಲಿಸ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ, ಕಳೆದ 20 ವರ್ಷದಿಂದ ನಮ್ಮ ಭೂಮಿಯನ್ನ ನಮಗೆ ಸಂದರ್ಭಕ್ಕೆ ಬೇಕು ಅಂದಾಗ ಮಾರಕ್ಕಾಗ್ತಾ ಇಲ್ಲ, ರೆಡ್ ಝೋನ್ನ ಕಾರಣಕ್ಕೋಸ್ಕರ ಅನ್ನೋದು ಪ್ರಮುಖವಾದ ಭಾಗ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ಮತ್ತು ವಿರೋಧ ಬೈರಮಂಗಲದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಏನು ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಈ ಒಂದು ಸ್ಥಳಕ್ಕೆ ಬರಲಿದ್ದಾರೆ. ನಾನಿರುವಂಥದ್ದು ಏನು ಈ ಒಂದು ಯೋಜನೆಯ ಪರವಾಗಿರುವಂಥ ಒಂದಷ್ಟು ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಈ ಒಂದು ಯೋಜನೆಯ ವಿರುದ್ಧವಾಗಿರುವಂತಹ ಇಲ್ಲೇ 200 ಮೀಟರ್ ದೂರದಲ್ಲಿರುವಂಥ ಒಂದು ಪ್ರತಿಭಟನಾ ಸ್ಥಳಕ್ಕೆ ಅಲ್ಲಿ ಹೋಗ್ತಾರೆ. ಅದಕ್ಕೂ ಮುಂಚೆ ಇಲ್ಲಿಗೆ ಬಂದು ಹೋಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿ ಎಂಬ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರತಿಭಟನೆಗೆ ಕುಳಿತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋಕ್ಕೆ ಒಂದಷ್ಟು ರೈತರುಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಬೇಡಿಕೆಗಳೇನೇನು ಅಂತೇಳಿ. ಸರ್, ಇವಾಗ ನಮಗೆ ಅಕ್ವೈರ್ ಆಗಬೇಕು ಸರ್, ಖಂಡಿತ ಆಗಬೇಕು. ಯಾಕಂದರೆ ನಮ್ಮ ತಾತಿರು ವ್ಯವಸಾಯ ಮಾಡ್ಕೊಂಡು ಅವರು ಸತ್ತೋದ್ರು, ನಮ್ಮ ಅಪ್ಪ ವ್ಯವಸಾಯ ಮಾಡ್ಕೊಂಡು ಸತ್ತೋದ್ರು, ಏನು ಮುಂದರಿಯೋಕ್ಕಾಗಲಿಲ್ಲ. ನಾವು ಏನೂ ಆಗಿಲ್ಲ ಸ್ವಾಮಿ. ನಮ್ಮ ಜಮೀನುಗಳೆಲ್ಲ ಈ ಆಪು ಸೊಳ್ಳೆ ಏನು ಹಾವುಗಳಿರುವಂಥ ಜಾಗಗಳು, ಯಾವುದೂ ಡೆವಲಪ್ಮೆಂಟ್ ಆಗಿಲ್ಲ. ನಾವಿರೋ ಜಾಗಗಳು ಅಲ್ಲಿ ವಾಸ ಮಾಡೋಕ್ಕೂ ಆಗಲ್ಲ. ನಮ್ಗೆ ಅಕ್ವೈರ್ ಆಗಬೇಕು. ನಮ್ಮ ಮಕ್ಕಳ ಭವಿಷ್ಯ ನಾವು ರೂಪಿಸ್ಕೋತೀವಿ. ಅವ್ರು ಹೇಳ್ತಾರೆ ದುಡ್ಡು ತೊಗೊಂಬಿಟ್ಟಲ್ಲ, ಇಸ್ಪೀಟ್ ಆಡ್ಬಿಡ್ತಾರೆ, ಕ್ಯಾಬ್ರಾಗ ಹೋಗ್ಬಿಡ್ತಾರೆ, ಅಲ್ಲೋ ಹೋಗ್ಬಿಡ್ತಾರೆ. ಅದು ನಮ್ಗೆ ಗೊತ್ತದೆ, ಬುದ್ಧಿ ನಮ್ಮ ಹತ್ರ ಅದೇ. ಏನು ನಮ್ಮ ಮಕ್ಕಳಿಗೆ ನಾವೇನು ಮಾಡಬೇಕು, ನಮ್ಮ ಆಸ್ತಿ ನಮ್ಮ ತಾತ ಕೊಟ್ಟಿರೋ ಆಸ್ತಿ ಮಾರಾಟ ಆದರೆ ಆ ದುಡ್ಡು ತೊಗೊಂಡು ನಾವೇನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತದೆ. ಅವ್ರ ಹತ್ರ ಹೇಳ್ಸ್ಕೊಂಡೆ ನಾವು ಮಾಡಬೇಕಾದಿಲ್ಲ, ಅದನ್ನು ನಾವು ಮಾಡ್ತೀವಿ. ನಮ್ಗೆ ಅಕ್ವೈರ್ ಆಗಬೇಕು ಸ್ವಾಮಿ. 10 ಎಕರೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. 10 ಎಕರೆ ನಂದು ಇವತ್ತು ಕಾಲಿಕ ಕಾಯ್ತಾ ಇಲ್ಲ. ಒಂದೊಂದು ವಿಸಿಟ್ ದಪ್ಪ ಅವೆ. 10 ಎಕರೆ ಒಂದು ಕಾಲಿಕೆಲ್ಲ ಒಂದು ಹುಲ್ಲು ಬರೀ ಹುಲ್ಲು ಬೆಳ್ಕೊಂಡಿದ್ದಾರೆ ಸ್ವಾಮಿ. ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ, ಏನು ಹೇಳ್ತೀರಾ? ಸ್ವಾಮಿ ಬರಲಿ, ನಮ್ಗೆ ಒಳ್ಳೇದು ಮಾಡಿಬಿಟ್ಟು ಹೋಗ್ಬೇಕು ಸ್ವಾಮಿ. ಅವರು 25 ವರ್ಷ ಅವ್ರ ಹಿಂದೆ ಇದ್ದವ್ರು. ನಾವು ಅವ್ರ ತಂದೆ ಕಾಲದಿಂದ ರಾಜಕೀಯ ಮಾಡಿ ಅವ್ರ ಹಿಂದೆ ತಿರುಗಿದ್ದೀವಿ ಊರೂರು. ನಾವು ಇವತ್ತಿಲ್ಲಿ ನಿಂತಿದ್ದೀವಿ. ನಮಗೆ ಅವ್ರು ಒಳ್ಳೇದು ಮಾಡಿದ್ರೆ ಅಕ್ವೈರ್ ಮಾಡಿಸಿ ಇನ್ನೂ 50 ಲಕ್ಷ ಹೆಚ್ಚಾಗಿ ಕೊಡಿಸಿ ಹೋದರೆ ನೋಡಿ, ಎಲ್ಲ ನಮ್ಮ ಅಣ್ಣ ತಮ್ಮದಿರು ನಮ್ಮ ಅಕ್ಕ ತಂಗಿದಿರು ಎಲ್ಲ ಬದುಕೋತೀವಿ ಸ್ವಾಮಿ. ಅವ್ರ ಕೈ ಮುಗಿದು ಕೇಳ್ತೀವಿ ಸ್ವಾಮಿ. ಹಾಂ, ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೋಹಿತ್, ಸದ್ಯಕ್ಕೆ ಬೈರಮಂಗಲದಲ್ಲಿ ಏನ್ ಚಿತ್ರಣ ಇದೆ? ರೈತರನ್ನ ಮಾತಾಡಿಸಿ, ಅವ್ರ ವಾದ ಏನು? ರೋಹಿತ್ ಹೇಳ್ತಾ ಇದ್ರೆ, ರೋಹಿತ್, ಸದ್ಯದ ಚಿತ್ರಣದ ಬಗ್ಗೆ ಮಾಹಿತಿ ಕೊಡಿ. ಮಮತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ಕುಮಾರಸ್ವಾಮಿ ಅವರು ಏನು ಈ ಒಂದು ವಿರೋಧ ಇರುವಂತಹ ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಅದಕ್ಕೂ ಮುಂಚೆ ಇಲ್ಲಿ ಏನು ಪರವಾಗಿ ಯೋಜನೆ ಪರವಾಗಿ ಇರುವಂತಹ ಒಂದಷ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಸ್ಥಳಕ್ಕೆ ಬಂದು ತದನಂತರವಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಕೂಡ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಒಂದಷ್ಟು ರೈತರು ನಮ್ಮ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಕುಮಾರಸ್ವಾಮಿ ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗ್ಬೇಕು. ದಯವಿಟ್ಟು ವಿಧಾನಸೌಧಕ್ಕೆ ಚರ್ಚೆಗೆ ಬರ್ಲಿಲ್ಲ ಅಲ್ವಾ ನೀವು? ಇಲ್ಲ, ಬನ್ನಿ, ನಮ್ಮ ಮಧ್ಯೆ ಬನ್ನಿ. ಇಲ್ಲಿ ಎಲ್ಲರೂ ರೈತರ ಇರೋದು, ಬೇರೆ ಇಲ್ಲ ಹೇಳ್ತಾ ಇರೋದು. ಎಲ್ಲರೂ ರೈತರ ಇರೋದು. ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಬಂದು ನಾವು ಒಂದಷ್ಟು ಕ್ವಶನ್ ಕೇಳ್ತೀವಿ. ನಿಮ್ಮ ಕೈಲಿ ಅಥವಾ ನೀವು ಕೊಡಿ, ನಮ್ಮ ಕೈಲಿ ನೀವು ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ನಮ್ಮ ಮಕ್ಕಳು ಕಷ್ಟ 5 ವರ್ಷ ದುಡ್ದು ಕೊಚ್ಚೆ ನೀರು ಆಗಲ್ಲ ಅಂದ್ಬಿಟ್ಟು ಮನೆಗೆ ಬೇಡ ಅಂದ್ಬಿಟ್ಟು ಮನೆ ಬಂದ್ಬಿಟ್ರು. ಆಸ್ತಿದೆ ಪಾಳು ಬಿದ್ದದೆ. 10 ವರ್ಷ ಆಯ್ತು. ಜಮೀನ್ ಹತ್ರ ಹೋಗಿ ನಾವು ಜಮೀನು ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಮಾಡಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳನ್ನ ಆಸ್ತಿ ಮಾಡ್ತೀವಿ. ಕುಮಾರಸ್ವಾಮಿ ಅವರೇ, ನೀವು ರೈತರೇ ಇಲ್ಲ, 80% ರೈತರು ಇಲ್ಲ ಅಂತಿರಲ್ಲ. ಇವತ್ತು ನಾವು ಕೊಡೋರು ಬಂದು ನಮ್ಮ ರೈತರು ಮಾತಾಡ್ಸ್ಬಿಟ್ಟು ನೀವು ಮುಂದಕ್ಕೆ ಹೋಗಿ. ಸರ್, ದಯವಿಟ್ಟು ಕುಮಾರಸ್ವಾಮಿ ಅವ್ರಿಗೆ ನಮ್ದೊಂದು ಮನವಿ. ಮೊನ್ನೆ ಅಳ್ಳಾಳಸಂದ್ರದಲ್ಲಿ ಅವ್ರ ಮಗ ಬಂದಿದ್ದಾಗ ನಮ್ಮ ರೈತ ಮಹಿಳೆ ಒಂದು ಪ್ರಶ್ನೆ ಕೇಳಿದ್ದಾರೆ ಅವ್ರನ್ನ. ನಿಮ್ಮ ತಂದೆಯವರು 2006-7ರಲ್ಲಿ ಈ ಟೌನ್ಶಿಪ್ ಯೋಜನೆಗೆ ಬಂದು ಆರೆ ಹೊಡೆದು ಪೂಜೆ ಮಾಡಿದ್ರಲ್ಲ, ಆ ಆರೆ ಯಾಕೆ ತಗೋಗ್ಲಿಲ್ಲ ವಾಪಸ್ಸು?
ಆ ಆರೆ ಇಲ್ಲಿ ಬಿಟ್ಟದಕ್ಕೆ ತಾನೇ ಇವತ್ತು ಬಂದಿರೋರು ಆ ಆರೆ ಅಲ್ಲಾಡಿಸ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಅಂತ ಕೇಳವ್ರೆ. ಅದಕ್ಕೆ ಅವ್ರು ಉತ್ತರ ಕೊಡೋಕ್ಕಾಗಲಿಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಹೊರಟ್ಬಿಟ್ಟು ಅವ್ರು ನಿಖಿಲ್ ಕುಮಾರಸ್ವಾಮಿ. ದಯವಿಟ್ಟು ಈಗ ಈ ಯೋಜನೆ ಪ್ರಾರಂಭ ಮಾಡಿರುವಂಥ ಮಾನ್ಯ ಕುಮಾರಸ್ವಾಮಿ ಅವರೇ ಬರ್ತಾವ್ರೆ, ದಯವಿಟ್ಟು ಬಂದು ಅದೊಂದು ಉತ್ತರ ಕೊಡಿ. ನಮ್ಗೆ ಯಾಕೆ ಇಲ್ಲಿ ಆರೇ ಬಿಟ್ಬಿಟ್ಟು ಹೋದ್ರಿ? ಮಮತಾ, ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಟೌನ್ಶಿಪ್ ನ ವಿಚಾರವಾಗಿ ಫಸ್ಟ್ ಆರಂಭಿಕವಾಗಿ ಧ್ವನಿ ಎತ್ತಿದ್ರು, ತದನಂತರ ರೆಡ್ ಝೋನ್ ಆಗಿ ಇದನ್ನ ಕನ್ವರ್ಟ್ ಮಾಡಿದ್ರು. ಇದರಿಂದಾಗಿ ಕೂಡ ಈ ಒಂದು ಪ್ರತಿಭಟನೆ ತಾರಕಕ್ಕೆ ಏರ್ತಾ ಇರೋದು. ನಾವು ಪರ ಇದ್ದೀವಿ, ನಾವು ಜಮೀನು ಕೊಡಕ್ಕೆ ಸಿದ್ಧರಿದ್ದೀವಿ, ಫಸ್ಟ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಮಾತನಾಡಬೇಕು ಅಂತೇಳಿ ಕೂಡ ಅವರು ಆಗ್ರಹನ ಮಾಡ್ತಾ ಇರೋದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ರೈತರು ಯಾರು ಭೂಮಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅವ್ರು ಹೇಳ್ತಾ ಇರೋದು ಇಷ್ಟೇ, ಕಳೆದ 20 ವರ್ಷದಿಂದ ನಮಗೆ ಭೂಮಿ ಮಾರೋದಕ್ಕೆ ಆಗ್ತಾ ಇಲ್ಲ, ಇವರೇ ಸ್ಟಾರ್ಟ್ ಮಾಡಿದ್ದು, ಇವ್ರ ಕಾರಣಕ್ಕೆ ಇವತ್ತು ಇವ್ರು ಬಂದು ಕೇಳ್ತಿದ್ದಾರೆ, ನಾವು ರೆಡಿ ಇದ್ದೀವಿ ಕೊಡೋದಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.